ಎಲ್ರಿಗೂ ನಮಸ್ಕಾರ. 13 ವರ್ಷಗಳ ಒಂದು ವನವಾಸ ಅಂತೂ ನಿನ್ನೆ ನಮ್ಮ ಮುಂಬೈ ಇಂಡಿಯನ್ಸ್ ಅವರು ಅಂತ್ಯ ಮಾಡಿದ್ರು ಅಂತಲೇ ಹೇಳ್ಬೋದು. ಆಫ್ಟರ್ 13 IPL ಸೀಸನ್ ಫಸ್ಟ್ ಮ್ಯಾಚ್ ಅವರ ಮೊದಲ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕಳೆದ 13 ವರ್ಷಗಳಲ್ಲಿ ಮೊದಲ ಮ್ಯಾಚ್ ಅವರು ಸೋಲ್ತಾನೆ ಬಂದಿದ್ದಾರೆ. ಬಟ್ ನಿನ್ನೆ ಪಂದ್ಯದಲ್ಲಿ KKR ವಿರುದ್ಧ ಒಂದು ಭರ್ಜರಿ ಗೆಲುವು ಅಂತಲೇ ಹೇಳೋದು. 6 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸಖತ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಬಟ್ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ ಗುರು. ಬಿಕಾಸ್ ಯಾವುದೇ ರೀತಿಯಲ್ಲಿ ಇಲ್ಲಿ ಬಾಲರ್ಸ್ಗಳಿಗೆ ಹೆಲ್ಪ್ ಇಲ್ಲದೇ ಇರೋ ರೀತಿಯಲ್ಲಿ ಆಗೋಗಿದೆ. ಪಿಚಸ್ಗಳು ನೋಡ್ತಾ ಇದ್ರೆ ಬರೀ ಬ್ಯಾಟರ್ಸ್ಗಳದೇ ಹವಾ ನಡೀತಾ ಇದೆ. ಬಾಲರ್ಸ್ಗಳು ವಿಕೆಟ್ ತೆಗಿಬೇಕು ಅಂದರೆ ತಿಣ್ಕಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಲಾಸ್ಟ್ 2 ಮ್ಯಾಚಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ 2 ಮ್ಯಾಚಸ್ ಅಲ್ಲ, ಲಾಸ್ಟ್ ಕಪಲ್ ಆಫ್ ಸೀಸನ್ ನೋಡ್ತಾ ಇದ್ರು ಕೂಡ ಬ್ಯಾಟ್ ಆ್ಯಂಡ್ ಬಾಲ್ಗೆ ಒಂದು ಕಾಂಪಿಟೇಷನ್ನೇ ಕಾಣಿಸ್ತಾ ಇಲ್ಲ. ಬ್ಯಾಟರ್ಗಳೇನಿರ್ತಾರ ಒಂದು ಇದರಲ್ಲಿ ಇದನ್ನು ಮಾಡಿದ್ರೆ ಲೀಡ್ ಮಾಡ್ತಿದ್ದಾರೆ ಅಂತ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಹೈ ಸ್ಕೋರಿಂಗ್ ಮ್ಯಾಚಸ್ಗಳು 250 ಹೊಡೆದ್ರೂ ಕೂಡ ಚೇಸ್ ಮಾಡ್ತಾರೆ ಅನ್ನೋವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಬ್ಯಾಟರ್ಸ್ ಇರ್ತಾರೆ ಅಂತಂದರೆ ನೀವು ಪಿಚಸ್ಗಳು ಯಾವ ರೀತಿಯಲ್ಲಿ ರೆಡಿ ಮಾಡ್ತಿದ್ದಾರೆ ಕ್ಯೂರೇಟರ್ಗಳು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಬರೀ ಬೌಂಡ್ರಿ ಸಿಕ್ಸರ್ಗಳು ಹೋದ್ರೇ ಒಂದು ರೀತಿ ಎಂಟರ್ಟೈನಿಂಗ್ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಇಲ್ಲ, ಆ ಥರ ಆಗಲ್ಲ. ಬ್ಯಾಟ್ ಆ್ಯಂಡ್ ಬಾಲ್ಗೆ ಒಳ್ಳೆಯ ಒಂದು ಕಾಂಪಿಟೇಟರ್ ಇರಬೇಕಾಗತ್ತೆ. ಓನ್ಲಿ ಬ್ಯಾಟರ್ಸ್ಗಳನ್ನೇ ಡಾಮಿನೇಟ್ ಮಾಡ್ತಾ ಇದ್ರೆ ಅದು ಕ್ರಿಕೆಟ್ಗೆ ಅರ್ಥನೇ ಇಲ್ಲ ಅಂತ ನನಗೆ ಅನ್ಸುತ್ತಪ್ಪ. ಯಾಕಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸೋ ರೀತಿ ಅನ್ನಿಸ್ತಾ ಇದೆ. ನಿನ್ನೆ ಮ್ಯಾಚಲ್ಲಿ ಕೂಡ 220ನ ಆರಾಮಾಗಿ ಚೇಸ್ ಮಾಡಿದ್ರು, ಯಾವುದೇ ಪ್ರೆಷರ್ ಇಲ್ಲ, ಏನಿಲ್ಲ. ಮೊನ್ನೆ ನಮ್ಮ RCB ವರ್ಸಸ್ SRH ಬಂದಾಗಲೂ ಕೂಡ 200 ರನ್ನ ಲೀಲಾ ಜಾಲ್ವಾಗಿ ಒಂದು ಚೇಸ್ ಮಾಡಿರೋವಂಥದ್ದು RCB ಅವರು. ಈ ರೀತಿಯಲ್ಲಿ ಆದರೆ ಕ್ರಿಕೆಟ್ಗೆ ಒಂದು ರೀತಿಯಲ್ಲಿ ಡೌನ್ಫಾಲ್ ಅಂತಲೇ ಹೇಳ್ತೀನಿ ನಾನು. ಓನ್ಲಿ 6 ಬೌಂಡ್ರಿನೇ ಎಂಟರ್ಟೈನ್ಮೆಂಟ್ ಅಲ್ಲ. ಒಂದು ಬ್ಯಾಟ್ ಆ್ಯಂಡ್ ಬಾಲ್ಗೆ ಒಂದೊಳ್ಳೆ ಇದು ಇರಬೇಕು. ಆವಾಗಲೇ ಮಜಾ ಬರುವಂಥದ್ದು. ನಿನ್ನೆ ಟಾಸ್ ಗೆದ್ದಂತಹ ಇಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು, ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಅವರು ಚೇಸ್ನ ಆಯ್ಕೆ ಮಾಡ್ತಾರೆ. ಗೊತ್ತಿರೋವಂಥದ್ದೇ. ಬಿಕಾಸ್ ಈ ಫಸ್ಟ್ ಆಫ್ ದಿ ಫೇಸ್ IPL ಅಂತ ಬಂದಾಗ ಚೇಸಿಂಗ್ ಟೀಮ್ಗಳು ಗೆಲ್ತವೆ. ಅದರಲ್ಲೂ ಮುಖ್ಯವಾಗಿ ಚಿನ್ನಸ್ವಾಮಿ ಆ್ಯಂಡ್ ಮುಂಬೈ ವಾಂಖೆಡೆ ಅಂತ ಒಂದು ಸ್ಟೇಡಿಯಮಲ್ಲಿ ನೋಡ್ತಾ ಇದ್ದಾರೆ. ಚೇಸಿಂಗ್ ತುಂಬ ಈಸಿ ಆಗುತ್ತೆ. ಬಿಕಾಸ್ ಚಿಕ್ಕ ಬೌಂಡ್ರಿ ಜೊತೆಗೆ ಡ್ಯೂ ಬರುವಂಥ ಒಂದು ಕಾರಣಕ್ಕೆ ಅಲ್ಲಿ ಚೇಸಿಂಗ್ ತುಂಬ ಈಸಿ ಆಗುತ್ತೆ. ಅದೇ ಒಂದು ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಚೇಸ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ಗೆ ಬಂದಂಥ ಇಲ್ಲಿ KKR ಅವರು ಅದ್ಭುತವಾಗಿರುವಂಥ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಅಜಿಂಕ್ಯ ರಹಾನೆ, ಫಿಲ್ ಆ್ಯನನ್ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಪವರ್ ಪ್ಲೇನಲ್ಲಿ 69 ರನ್ಗೆ ಒಂದು ವಿಕೆಟ್ ಹೋಗುತ್ತೆ. ಬಟ್ ಟೋಟಲ್ 78 ರನ್ಗಳನ್ನ ಮಾಡ್ತಾರೆ, ಒಂದು ವಿಕೆಟ್ಗಳನ್ನ ಕಳ್ಕೊಂಡು. KKR ಅವರು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ, 67 ರನ್ನ ಮಾಡ್ತಾರೆ. ಸಖತ್ತಾಗಿರುವಂಥ ಒಂದು ಶಾಟ್ಗಳಂತ ನೋಡ್ಬೇಕು. ಟೈಮಿಂಗ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. 5 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಆ್ಯಂಡ್ 4 ಬೌಂಡ್ರಿ ಜೊತೆಗೆ 167 ಸ್ಟ್ರೈಕ್ ರೇಟಲ್ಲಿ 40 ಬಾಲಲ್ಲಿ 67 ರನ್ಗಳ ಒಂದು ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರಿಗೆ ಜೊತೆ ಆಗಿರುವಂಥದ್ದು ಮತ್ತೊಬ್ಬ ಆರಂಭಿಕ, ಅದು ಫಿನ್ ಆ್ಯಲನ್. ರೀಸೆಂಟ್ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಂತಹ ಫಿನ್ ಆ್ಯಲನ್ ಅವರು 37 ರನ್ನ ಮಾಡ್ತಾರೆ 17 ಬಾಲಲ್ಲಿ. 6 ಬೌಂಡ್ರಿ 2 ಸಿಕ್ಸರ್ನೊಂದಿಗೆ 217 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ಬಂದಂತಹ ಕ್ಯಾಮೆರೂನ್ ಗ್ರೀನ್ ಅವರು ಡೀಸೆಂಟ್ ಅಂತಲೇ ಹೇಳ್ಬೋದು. 25 ಕೋಟಿಗೆ ಅವರಿಗೆ ಪರ್ಚೇಸ್ ಮಾಡಿದ್ದಾರೆ KKR ಅವರು. ಬಟ್ 18 ರನ್ ಅಷ್ಟೇ. ಆ್ಯಂಡ್ ಇನ್ನೊಂಚೂರು ಅವರಿಂದ ನಿರೀಕ್ಷೆ ಇತ್ತು. ಮೇ ಬಿ ಚೆನ್ನಾಗಿ ಆಡ್ತಾರೆ ಅಂತ ಅವ್ರನ್ನ ಒನ್ಡನ್ಗೆ ತೊಗೊಂಡು ಬಂದಿದ್ದಾರೆ. ಮೇ ಬಿ ಅದೇ ಪ್ಲೇಸ್ ಅವ್ರಿಗೆ ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೊತೀನಿ. ಓಕೆ, ಆ್ಯಂಡ್ ಕೆಳಗಡೆಗೆ ಅಲ್ಲಿ ರಘುವಂಶಿ ತುಂಬ ಚೆನ್ನಾಗಿ ಆಡಿದ್ರು. 175 ಸ್ಟ್ರೈಕ್ ರೇಟಲ್ಲಿ 51 in 29 ಡೆಲಿವರೀಸು. ಅರ್ಧ ಶತಕ ಕೂಡ ಮಾಡ್ಕೊತಾರೆ. ಆ್ಯಂಡ್ ಎಂಡಲ್ಲಿ ಅಲ್ಲಿ ರಿಂಕು ಸಿಂಗ್ ಫಿನಿಶ್ ಮಾಡ್ತಾರೆ ಒಳ್ಳೆ ರೀತಿಯಲ್ಲೇ. 33 ರನ್ನು 21 ಬಾಲಲ್ಲಿ 4 ಬೌಂಡ್ರಿ ಮಾತ್ರ ಸಿಗುತ್ತೆ, ಸಿಕ್ಸರ್ ಒಂದು ಕೂಡ ಸಿಗಲ್ಲ ಅವ್ರಿಗೆ. ಓಕೆ, ಇದು KKRನ ಇನ್ನಿಂಗ್ಸ್ ಆಗಿತ್ತು. ಆ್ಯಂಡ್ ಸ್ಟಾರ್ಟ್ ಏನೋ ತುಂಬ ಚೆನ್ನಾಗಿ ತೊಗೊತಾರೆ. ಮಿಡ್ಲ್ ಓವರ್ಸಲ್ಲಿ ಇನ್ನೊಂಚೂರು ಮೇ ಬಿ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. 220 ರನ್ಸ್ ಸ್ಕೋರ್ ಮಾಡಿದ್ರು ಕೂಡ ನಾವು ಮಿಡ್ಲ್ ಓವರ್ಸಲ್ಲಿ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದರೆ ರನ್ಸ್ಗಳು ಬೇಕಾಗುತ್ತೆ. 250 ನನ್ನ ಪ್ರಕಾರ ಪಾಸ್ ಸ್ಕೋರ್ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಇವಾಗ ಚೇಸ್ ಮಾಡ್ಬೋದು. ಆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸ್ಟಾರ್ಟ್ ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ಎಂಡು ಕೂಡ ತುಂಬ ಚೆನ್ನಾಗಿದೆ. ಮಿಡ್ಲ್ ಓವರ್ಸಲ್ಲಿ ಸ್ವಲ್ಪ ಇನ್ನೊಂಚೂರು ಬೇಕಾಗಿತ್ತು ಅಂತ ಅನಿಸುತ್ತೆ ರನ್ಸ್ಗಳು. ಓಕೆ, ಬೌಲಿಂಗಲ್ಲಿ ಮಾತಾಡಬೇಕು ಅಂತಂದರೆ ಇಲ್ಲಿ ಟ್ರೆಂಟ್ ಬೋಲ್ಟ್ 4 ಓವರಲ್ಲಿ 38 ರನ್ನು. ಅಲ್ಲಿ ಬುಮ್ರಾ ಅವರೇನೆ ಒಂದು ಸ್ವಲ್ಪ ಡೀಸೆಂಟ್ ಅಂತಲೇ ಹೇಳ್ಬೋದು. ಶಾರ್ದುಲ್ ಠಾಕೂರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬುಮ್ರಾಗೆ ವಿಕೆಟ್ ಬಿದ್ದಿಲ್ಲ. ಬಟ್ ಠಾಕೂರ್ಗೆ 3 ವಿಕೆಟ್ ತೊಗೊತಾರೆ. ಅದ್ಭುತವಾಗಿರುವಂಥ ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ 3 ವಿಕೆಟ್ ಅವರೇ ತೆಗೆದಿರುವಂಥದ್ದು ಫಸ್ಟ್ 3 ವಿಕೆಟ್ಗಳು. ಅದು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 221 ರನ್ಗಳನ್ನ ಗುರಿ ಬೆನ್ನತ್ತದಂತಹ ಮುಂಬೈ ಇಂಡಿಯನ್ಸ್ಗೆ ಡ್ರೀಮ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಫಸ್ಟ್ ವಿಕೆಟ್ಗೆ 148 ರನ್ಗಳ ಒಂದು ಬೃಹತ್ ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ರ್ಯಾನಿ ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ 78 in 38 ಡೆಲಿವರೀಸ್, 6 ಬೌಂಡ್ರಿ 6 ಸಿಕ್ಸರ್. ಏನು ಪವರ್ ಪ್ಲೇನಲ್ಲಿ ಬ್ಯಾಟಿಂಗರು ಇಬ್ಬರದು ಕೂಡ. ನಾನು ಹೇಳಿದ್ನಲ್ವಾ, ಬಾಲರ್ಸ್ಗಳಿಗೆ ನಿಜವಾಗ್ಲೂ ಅನ್ಫೇರ್ ಅಂತಲೇ ಹೇಳ್ತೀನಿ. ಪವರ್ ಪ್ಲೇನಲ್ಲಿ 80 ರನ್ಸ್ಗಳನ್ನ ಬರುತ್ತೆ. ಅಲ್ಲೇ ಗೆದ್ದಿರೋವಂಥದ್ದು ಇನ್ನೇನಿಲ್ಲ ಅಲ್ಲಿ. ಆರಾಮಾಗಿ ಚೇಸ್ ಮಾಡಿ ಬಿಸಾಕಿದ್ರು. ಪಾರ್ಟ್ನರ್ಶಿಪ್ಪು ಅಷ್ಟೇ. ಎಲ್ಲೂ ಕೂಡ 1-2 ಕ್ಯಾಚನ್ನು ಮಿಸ್ ಆಗುತ್ತೆ. ಬಟ್ ಆದರೂ ಕೂಡ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಖರಾಬ್ ಅಂತ ಹೇಳಲಿಕ್ಕಾಗಲ್ಲ. ಬಟ್
ತುಂಬ ಅಂದರೆ ತುಂಬ ಕಷ್ಟ ಇದೆ ಬಾಲರ್ಸ್ಗಳಿಗೆ. ಅದರಲ್ಲೂ ಮುಖ್ಯವಾಗಿ ಇನ್ಎಕ್ಸ್ಪೀರಿಯನ್ಸ್ ಪೇಸ್ ಅಟ್ಯಾಕ್ ಇದ್ದಂಥ KKRಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ರಹಾನೆ ಕೂಡ ಇಂಜುರಿ ಆಗ್ತಾರೆ ಫೀಲ್ಡಲ್ಲಿ. ಸೊ ಅವ್ರು ಫೀಲ್ಡಿಂದ ಔಟ್ ಆಗ್ತಾರೆ. ಬಟ್ ಕ್ಯಾಪ್ಟನ್ ಮಾಡಿರುವಂಥದ್ದು ರಿಂಕು ಸಿಂಗು. ಸೊ ಅಲ್ಲಿ ವರುಣ್ ಚಕ್ರವರ್ತಿ ಆಗಿರ್ಬೋದು, ಸುನಿಲ್ ನರೇನ್ ಆಗಿರ್ಬೋದು, ಚಾನ್ಸೇ ಇಲ್ಲ. ಅವ್ರು ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಪಿಚ್ ಆ ರೀತಿಯಲ್ಲಿದೆ. ಆ್ಯಂಡ್ ಬ್ಯಾಟರ್ಸ್ಗಳು ಅಷ್ಟು ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಬಾಲ್ ಮಾಡ್ತಾ ಇರಬೇಕು, ಸಿಕ್ಸರ್ ಬೌಂಡ್ರಿ ಹೋಗುತ್ತೆ, ಬಾಲ್ನ ಕಲೆಕ್ಟ್ ಮಾಡ್ಕೊಂಬಂದು ಅಗೇನ್ ಬಾಲ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಆಡಿದ್ರು ರೋಹಿತ್ ಶರ್ಮಾ ಆ್ಯಂಡ್ ರಿಕಲ್ಟನ್ ಇಬ್ಬರು ಕೂಡ ಹಾಫ್ ಸೆಂಚುರಿ ಮಾಡ್ಕೊತಾರೆ. ಸೊ ರಿಕಲ್ಟನ್ ರನ್ಔಟ್ ಆಗ್ತಾರೆ, ಅನ್ಲಕ್ಕಿ ಅಂತ ಹೇಳ್ಬೋದು ಅನುಕೂಲ್ ರೈ ಅವರ ಒಂದು ಥ್ರೋಯಿಂದ. ಸೊ ರನ್ಔಟ್ ಆಗ್ತಾರೆ 81 in 43. ತುಂಬ ಚೆನ್ನಾಗಿ ಆಡಿದ್ರು 8 ಸಿಕ್ಸರೊಂದಿಗೆ. ಆ್ಯಂಡ್ ರೋಹಿತ್ ಶರ್ಮಾ 78 in 38. ಆ್ಯಂಡ್ ಕೆಳಗಡೆ ಬಂದ ಸೂರ್ಯಕುಮಾರ್ ಯಾದವ್ ಒಂದು ಚಿಕ್ಕ ಇನ್ನಿಂಗ್ಸು 16 ರನ್ನು, ಸೊ 8 ಬಾಲಲ್ಲಿ. ಆ್ಯಂಡ್ ಕೆಳಗಡೆಗೆ ತಿಲಕ್ ವರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ. ಸೊ ಈ ಒಂದು ರನ್ ಚೇಸ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ಮುಂಬೈ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಬಾಲಿಂಗ್ ಬಗ್ಗೆ ಮಾತಾಡಬೇಕು KKRದು ಅಂತಂದರೆ ಅಷ್ಟೇ ಖರಾಬಾಗಿ ಬಾಲಿಂಗ್ ಮಾಡಿರುವಂಥದ್ದು ಪೇಸ್ ಅಟ್ಯಾಕ್. ಮುಖ್ಯವಾಗಿ ಮಾತಾಡಬೇಕು ಅಂದರೆ ವೈಭವ್ ವರೋರಾ ಆಗಿರ್ಬೋದು, ಸೊ ಬ್ಲೆಸ್ಸಿಂಗ್ ಮುಜರ್ಬಾನಿ ಆಗಿರ್ಬೋದು. ತುಂಬ ನಿರೀಕ್ಷೆ ಇತ್ತು ಮುಜರ್ಬಾನಿ ಬಗ್ಗೆ. ಸೊ RCBನಲ್ಲಿ ಕೂಡ ಇದ್ದರು, ಬಟ್ ಮ್ಯಾಚಸ್ ಅವರಿಗೆ ಸಿಗಲಿಲ್ಲ. ಸೊ IPL ಅಂತ ಬಂದಾಗ ತುಂಬ ಸ್ಟ್ಯಾಂಡರ್ಡ್ ಇರುತ್ತೆ. ಆ್ಯಂಡ್ ಪಿಚಸ್ಗಳಂತೂ ಗೊತ್ತೇ ಇದೆ ನಿಮಗೆ. ಸೊ ಇಂಥ ಪಿಚಸಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂದರೆ ತುಂಬ ಕಷ್ಟ ಇದೆ. ಕಾರ್ತಿಕ್ ತೆಗಿ ನನಗೆ ಸ್ವಲ್ಪ ಡೀಸೆಂಟ್ ಅಂತ ಅನಿಸ್ತು. ಸೊ 4 ಓವರ್ 43 ಹೊಡ್ಸ್ಕೊಂಡ್ರು ಕೂಡ ಸ್ವಲ್ಪ ಎಲ್ಲೋ ಕಾಟ ಕೊಟ್ಟರು ನನಗೆ ಮುಂಬೈ ಬ್ಯಾಟ್ಸ್ಮನ್ಗಳಿಗೆ ಅಂತ ಅನ್ನಿಸ್ತು. ವರುಣ್ ಚಕ್ರವರ್ತಿ 4 ಓವರ್ 48 ರನ್ನು ಅಗೇನ್ ದುಬಾರಿ ಆದರು. ಆ್ಯಂಡ್ ಸುನಿಲ್ ನರೇನ್ 3 ಓವರಲ್ಲಿ 30 ರನ್ನು. ಸೊ ಇದಾಗಿತ್ತು ನಿನ್ನೆಯ ಪಂದ್ಯದ ರಿವ್ಯೂ. ತುಂಬ ಅದ್ಭುತವಾಗಿ ಆಡಿರುವಂಥದ್ದು ಮುಂಬೈ ಇಂಡಿಯನ್ಸ್ ಅವರು. ಒಳ್ಳೆ ಸ್ಟಾರ್ಟ್ ಅಂತ ಸಿಕ್ಕಿದೆ. ಸೊ ಯಾವ ರೀತಿಯಲ್ಲಿ ಎಂಡ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಓಕೆ, ಸೊ ವಿಡಿಯೋ ಅಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ.